ಇವರು ನಮ್ಮ NEP ರಾಷ್ಟ್ರೀಯ ಶಿಕ್ಷಣ ನೀತಿಯನ್ನು ತೆಗೆದು SEP ಅಂತ ಮಾಡ್ತಾ ಇದ್ದಾರೆ. ನಾ ಇಷ್ಟೇ ಮಧು ಬಂಗಾರಪ್ಪ ಅವ್ರು ಹೇಳ್ತೀನಿ, ನಿಮ್ಮ ಸರ್ಕಾರ ಭಾಳ ದಿವಸ ಇರೋದಿಲ್ಲ. ಇನ್ನು 3-4 ಲೋಕಸಭಾ ನಿಮ್ಮದು ಸರ್ಕಾರ ಬೀಳೋದು ಗಚ್ಚಿತ. ಮತ್ತು ನಾವು ಈ ರಾಜ್ಯದಲ್ಲಿ ರಾಷ್ಟ್ರೀಯ ಶಿಕ್ಷಣ ನೀತಿನ ಜಾರಿ ಮಾಡ್ತೀವಿ. ನೀವೇನೇ ಹಿಂದೂ ವಿರೋಧಿ ಯಾವುದೇ ಪಠ್ಯ ಪುಸ್ತಕದಲ್ಲಿ ಸೇರಿಸಿದ್ರು ನಾವು ಎಲ್ಲನೂ ತೆಗೆದು ಹಾಕಿ ನಿಜವಾದಂಥ ರಾಷ್ಟ್ರೀಯ ನೀತಿ ಅನ್ನೋದು ರಾಷ್ಟ್ರೀಯ ಶಿಕ್ಷಣ ನೀತಿ ಅದನ್ನೇ ಜಾರಿ ಮಾಡ್ತೀವಿ. ಮಧು ಬಂಗಾರಪ್ಪನೂ ದುಡುಕಬಾರ್ದು. ಪಾಪ ಲೋಕಸಭೆ ಆಗುವವರೆಗೆ ಅವ್ರದ್ದು ಎಲ್ಲರದ್ದು ಕೂರ್ಚಿರ್ತದೆ. ಲೋಕಸಭೆ ನಂತರ BJP ಸರ್ಕಾರನೇ ರಾಜ್ಯದಾಗ ಬರ್ತದೆ. ಯತ್ನಾಳ್ ಅವರಿಗೆ ಮಾಡೋ ಕೆಲಸ ಇಲ್ಲ. ಬಸ್ ಸ್ಟ್ಯಾಂಡ್ ಅಲ್ಲಿ ಕೂತ್ಕೊಂಡು ಜ್ಯೋತಿಷ ಹೇಳಕ್ ಹೇಳ್ರಿ. ಅಲ್ಲಿ ಜ್ಯೋತಿಷ ಬಹಳ ಜನ ಕೇಳ್ತಾರೆ. ಅಲ್ಲ, ನಾವೆಲ್ಲ ಮಾಡ್ಕೊಳ್ತಾ ಇದೀವಿ. ಸ್ವಲ್ಪ ಬೇಗ ತಗೊಳ್ಳೋದು ಒಳ್ಳೇದು. ಅದನ್ನ ತಗೊಳ್ತೀವಿ ಅಂತ ಬಂದ್ರೆ ಪಕ್ಷ ತೀರ್ಮಾನ ಮಾಡುತ್ತೆ. ಅದನ್ನ ನಾವು ನಮ್ಮ ಪಕ್ಷದೊಳಗೆ, ನಾನು ಇವತ್ತು ಮಿನಿಸ್ಟರ್ ಆಗಿದ್ದೀನಿ, ಇವ್ರು ಅಧ್ಯಕ್ಷರಾಗಿದ್ದಾರೆ, ಮುಂದೆ ಮತ್ತೆ ನನ್ನ ಬದಲಾವಣೆ ಆಗ್ತದೆ, ಅದೆಲ್ಲ ನಾವು ತೀರ್ಮಾನ ಮಾಡೋದು ಹೈಕಮಾಂಡ್ ಅವರು. ಸೊ ಯಾರು ಸೀಟ್ ಕೊಡ್ತಾರೆ ಇಲ್ಲ ಅನ್ನೋದೆಲ್ಲ ಇದು. ಅದ್ರ ಒಂದು ತಿಳ್ಕೊಳ್ಳಿ, ಗೆಲ್ತಕ್ಕಂಥ ಕ್ಯಾಂಡಿಡೇಟ್ಗೆ ಪಕ್ಷ ಕೊಡುತ್ತೆ. 100 ಶಿವಮೊಗ್ಗ ಲೋಕಸಭೆ ಬೇರೆ ಜೊತೆನೂ ಕೂಡ ಇದ್ದು ಗೆಲ್ಸ್ಕೊಂಡ್ ಬರ್ತಕ್ಕಂಥ ಜವಾಬ್ದಾರಿ ನಾವೆಲ್ಲರೂ ಕೂಡ ತಗೊಳ್ತೀವಿ. ನೆಕ್ಸ್ಟ್ ನೋಡಿ ಒಂದು ನಿಮಿಷ. ಇಲ್ಲ, ಸಿ ದಟ್ ಇಸ್ ಯಾವ್ದೋ ಒಂದು ಪೊಲಿಟಿಕಲ್ ಇಂಟೆನ್ಷನ್ ಇಟ್ಕೊಂಡು ಮಾಡ್ತಾರೆ. ಅದಕ್ಕೆ ಉತ್ತರ ಕೊಡ್ತೀವಿ ನಿಮಗೆ. ಈಗ ನಮ್ಮ ಇಲಾಖೆಗೆ, ನನ್ನ ಇಲಾಖೆಗೆ ಗ್ಯಾರಂಟಿನ ಬರ್ಬಾದಾಗೋದಾದ್ರೆ ಕೊಡೋದು 1 ಮೊಟ್ಟೆ 8ನೇ ಕ್ಲಾಸ್ವರೆಗೂ ಯಾಕೆ 2 ಮೊಟ್ಟೆ ಕೊಡ್ತೀವಿ? ಒಂದೇ ಕೊಡ್ಬೇಕಾಗಿತ್ತು. 1 ಮೊಟ್ಟೆ ಜಾಸ್ತಿ ಮಾಡಿದ್ರೆ 130 ಕೋಟಿ 130 ಕೋಟಿ ನಮಗೆ ಲಯಬಿಲಿಟಿ ಬರೋದು. ಅದ್ರ ಜೊತೆಗೆ ನೀಟ್ ಟ್ರೈನಿಂಗ್, ಒನ್ ಮೋರ್ ಥಿಂಗ್, ನೀಟ್ ಟ್ರೈನಿಂಗ್ ಕೊಡ್ತಾ ಇದೀವಿ. ಈಗ SSLC ಆದ್ಮೇಲೆ ಏನೋ ಈ ಹೈಯರ್ ಸ್ಟಡೀಸಿಗೆಲ್ಲ ಹೋಗ್ತಿರಲ್ಲ, ಅದಕ್ಕೆ ನಾವು ದುಡ್ಡು ಇಟ್ಬಿಟ್ಟಿದೀವಿ. ಅದನ್ನ ನಿಲ್ಲಿಸ್ಬೇಕಾಗಿತ್ತು. ಹೊಸದು ಇದು ಕಾರ್ಯಕ್ರಮ. ಯಾಕೆ? ಪ್ಲಸ್ ಇದೆಲ್ಲ ಸೇರಿ ಒಂದು ತಿಳ್ಕೊಳ್ಳಿ, ಹೋದ್ ಸತಿ 37,400 ಕೋಟಿ ಏನು ನನ್ನ ಇಲಾಖೆ 37,400 ಕೋಟಿ. ಈ ಸತಿ ನನ್ನ ಬಜೆಟ್ ಎಷ್ಟು? 44,400 ಕೋಟಿ. ಅದು ಪ್ರೋಗ್ರೆಸ್ ಅಲ್ಲರಿ. ಆಮೇಲೆ ಈ ಗ್ಯಾರಂಟಿಗಳಿಗೆ ಅನುದಾನ ಯಾವಾಗಲೂ ಅಷ್ಟು ಶೇಖರಣೆ ಮಾಡಿ, ಆಮೇಲೆ ಹಿಂದಿನ ಸರ್ಕಾರದವರು ಎಲ್ಲ ಲಯಬಿಲಿಟಿ ಇಟ್ಟಾರೆ. ಎಷ್ಟು ಅವ್ರು ಬಿಲ್ ಕಟ್ಟೋದೇ ಆಗೋಗ್ಬಿಡ್ತು. 8,500 ಘೋಷಣೆ ಮಾಡಿದ್ದು. ಇಫ್ ಯು ಲೈಕ್ ದಿಸ್ ವಿಡಿಯೋ, ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.